ನಲ್ಲಿ 2 ಕ್ವಶನ್ ಬಿಟ್ಟಿದ್ದೆ ಎಕ್ಸ್‌ಪ್ಲೇನ್ ಮಾಡೋದು ಓಕೆನಾ? ಇವ್ಯಾಲ್ಯೂಯೇಟ್ ಮೈನಸ್ ಸಿ ಟು ಸಿ ಮೈನಸ್ ಬಿ ಟು ಬಿ ಇಂಟಿಗ್ರೇಷನ್ ಮೈನಸ್ ಎ ಟು ಎ ಅಂತ ಈ ಥರ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ಇದು ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಡಿ ವೈ ಡಿ ಝೆಡ್ ಮಾಡ್ರಿ ಅಂತ ಹೇಳ್ತಾರೆ ಓಕೆನಾ? ಫಸ್ಟ್ ನಾವೇನು ಮಾಡ್ಬೇಕು ಇದಿರುತ್ತಲ್ಲ ಇದಿಷ್ಟನ್ನು ಇಂಟಿಗ್ರೇಷನ್ ಮಾಡ್ಕೋಬೇಕು. ಮೈನಸ್ ಎ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇದಿಷ್ಟನ್ನು ಮಾಡ್ಬೇಕು. ಆಮೇಲೆ ಇವೆರಡರ ಪಕ್ಕಕ್ಕೆ ಎರಡು ಇರುತ್ತಲ್ಲ ಕೆರಡು ಇರುತ್ತಲ್ಲ ಅದು ಹಂಗೆ ಬರ್ಕೋಬೇಕು. ನೆಕ್ಸ್ಟ್ ಏನು ಮಾಡ್ಬೇಕು ಇದಿಷ್ಟನ್ನು ಆದಮೇಲೆ ನೆಕ್ಸ್ಟ್ ಇದನ್ನು ತಗೋಬೇಕು, ಇದು ವಿತ್ ರೆಸ್ಪೆಕ್ಟ್ ಟು ಡಿ ವೈ ಮಾಡಬೇಕು. ನೆಕ್ಸ್ಟ್ ಡಿ ಝೆಡ್ ಮಾಡ್ತಾ ಹೋಗ್ಬೇಕು ಓಕೆನಾ? ಇದನ್ನು ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಈ ಥರ ಕ್ವಶನ್ ಇರುತ್ತೆ, ಐ ಈಸ್ ಈಕ್ವಲ್ ಟು ಮೈನಸ್ ಸಿ ಟು ಸಿ ಮೈನಸ್ ಬಿ ಟು ಬಿ ಮೈನಸ್ ಎ ಟು ಎ ಅಂತ ಮಾಡ್ಕೋಬೇಕು. ಫಸ್ಟ್ ಏನೋ ಡಿ ಎಕ್ಸ್ ಡಿ ವೈ ಡಿ ಝೆಡ್ ಅಂತ ಕೊಟ್ಟಿದ್ದಾರೆ. ಈಗ ಇದಿಷ್ಟನ್ನು ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ಇದು ಇಂಟಿಗ್ರೇಷನ್ ತೆಗಿತಿದ್ದೀರಾ ಅಂದರೆ ಒಂದು ಬ್ರ್ಯಾಕೆಟ್ ಹಾಕೋಬೇಕು, ಸ್ಕ್ವೇರ್ ಬ್ರ್ಯಾಕೆಟ್ ಅಥವಾ ಯಾವ ಥರ ಬ್ರ್ಯಾಕೆಟ್ ಹಾಕಿದ್ಮೇಲೆ ಇದನ್ನು ಎಕ್ಸ್ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇಂಟಿಗ್ರೇಷನ್ ಏನು ಫಾರ್ಮುಲಾ ಬುಕ್ಕಲ್ಲಿ ಇದೆ ಓಕೆನಾ? ಏನಂತ ಇದೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ ಎನ್ ಅಂದ್ರೆ ಏನು? ಇಂಟಿಗ್ರೇಷನ್ ಎಕ್ಸ್ ಪವರ್ ಎನ್ ಇಂಟು ಡಿ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಏನು? ಎಕ್ಸ್ ಪವರ್ ಎನ್ ಪ್ಲಸ್ ಒನ್ ಬೈ ಎನ್ ಪ್ಲಸ್ ಒನ್. ಅಕಸ್ಮಾತ್ ಎನ್ ಜಾಗ ಬರೀ ಎಕ್ಸ್ ಅಷ್ಟೇ ಇತ್ತು ಅಂತ ತಿಳ್ಕೊಟ್ರಿ. ಎಕ್ಸ್ ಅಂದ್ರೆ ಏನು? ಎಕ್ಸ್ ಪವರ್ ಎನ್ ಬರೀ ಎಕ್ಸ್ ಅಂದ್ರೆ ಅದ್ರ ಪವರ್ ಒನ್ ಇರುತ್ತೆ ಯಾವಾಗಲೂ ಓಕೆನಾ? ಎಕ್ಸ್ ಪವರ್ ಒನ್ ಅಂದ್ರೆ ಎಕ್ಸ್ ಪವರ್ ಒನ್ ಪ್ಲಸ್ ಒನ್ ಅಂದ್ರೆ 2 ಆಗೋದು. 2 ಡಿವೈಡೆಡ್ ಬೈ ಎನ್ ಅಂದ್ರೆ 1 ಪ್ಲಸ್ 1 2 ಆಗುತ್ತೆ. ಎಕ್ಸ್ ಸ್ಕ್ವೇರ್ ಬರೀ ಎಕ್ಸ್ ಅಂತ ಬಂತಂದ್ರೆ ಇಂಟಿಗ್ರೇಷನ್ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಬೈ 2 ಓಕೆನಾ? ಈಗ ಇಲ್ಲೇನಿದೆ ನೋಡ್ರಿ, ಇಲ್ಲೇನಿದೆ ಎಕ್ಸ್ ಸ್ಕ್ವೇರ್ ಇದೆ. ಎಕ್ಸ್ ಸ್ಕ್ವೇರ್ ಇಂದ ಇಂಟಿಗ್ರೇಷನ್ ಏನು ಎಕ್ಸ್ ಕ್ಯೂಬ್ ಬೈ 3 ಓಕೆನಾ? ಪ್ಲಸ್ ಈಗ ವೈ ಸ್ಕ್ವೇರ್ ಕಾನ್ಸ್ಟೆಂಟ್ ಇದ್ರೆ ಏನು ಮಾಡಬೇಕು? ಕಾನ್ಸ್ಟೆಂಟಿಗೆ ಫಾರ್ಮ್ ಇಂಟಿಗ್ರೇಷನ್ ಏನು ನೋಡ್ರಿ, ಕೆ ಇಂಟು ಡಿ ಎಕ್ಸ್ ಅಂದ್ರೆ ಕಾನ್ಸ್ಟೆಂಟ್ ಇಂಟು ಡಿ ಎಕ್ಸ್ ಏನಾಗುತ್ತೆ ಕೆ ಇಂಟು ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ 1 ಅಂತ ಇತ್ತಂದ್ರೆ ಈಗ ಇಲ್ಲಿ 2 ಅಂತ ಇತ್ತು ಅಂತ ತಿಳ್ಕೊಟ್ರಿ, ಕೆ ಕಾನ್ಸ್ಟೆಂಟ್ 2 ತಾನೆ. 2 ಇಂಟು ಡಿ ಎಕ್ಸ್ ಮಾಡಿದ್ರೆ ಇಂಟಿಗ್ರೇಷನ್ ಏನಾಗತ್ತೆ 2x ಆಕತಿ. ಇಲ್ಲಿ 2 ಇಂಟು ಡಿ ವೈ ಅಂತ ಇತ್ತಂದ್ರೆ 2y ಆಕತ್ತೆ ಅಷ್ಟೇ. ಅದೇ ಕೆ ಅಂದ್ರೆ ಕಾನ್ಸ್ಟೆಂಟ್ ಏನಾರ ಇರಲಿ ಓಕೆನಾ? ಅದರಲ್ಲಿ ಓಕೆನಾ? ನೆಕ್ಸ್ಟ್ ನೋಡ್ರಿ ಏನಾಗುತ್ತೆ ಡಿ ಎಕ್ಸ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಅದೇ ಮಾಡಿದ್ವಿ. ನೆಕ್ಸ್ಟ್ ವೈ ಸ್ಕ್ವೇರ್ ಇದ್ರ ಜೊತೆಗೆ ಎಕ್ಸ್ ಆಯ್ತಾ? ಎಕ್ಸ್ ಇಲ್ಲ ಅಂದ್ರೆ ಏನಾಗುತ್ತೆ ಅದು ಕಾನ್ಸ್ಟೆಂಟ್ ಆಗುತ್ತೆ. ಅದಕ್ಕೆ ವೈ ಸ್ಕ್ವೇರ್ ಅಂದ್ರೆ ವೈ ಸ್ಕ್ವೇರ್ ಕಾನ್ಸ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಬೇಕಾರೆ. ಅವಾಗ ಏನಾಗುತ್ತೆ ವೈ ಸ್ಕ್ವೇರ್ ಇಂಟು ಎಕ್ಸ್ ಕಾನ್ಸ್ಟೆಂಟ್ ಇಂಟು ಎಕ್ಸ್ ಓಕೆನಾ? ಪ್ಲಸ್ ಝೆಡ್ ಸ್ಕ್ವೇರ್ ಅಂತ ಐತಿ. ಝೆಡ್ ಸ್ಕ್ವೇರ್ ಅಂದ್ರೆ ಅದು ಕಾನ್ಸ್ಟೆಂಟೇ, ಅದ್ರ ಜೊತೆಗೆ ಎಕ್ಸ್ ಇದ್ರೆ ಮಾತ್ರ ಮಾಡಕ್ ಬರ್ತಿತ್ತು, ಇಲ್ಲಾಂದ್ರೆ ಒಂದು ಕಾನ್ಸ್ಟೆಂಟ್ ಅಂದ್ರೆ ಕೆ ಇಂಟು ಡಿ ಎಕ್ಸ್ ಅಂದ್ರೇನು ಕೆ ಎಕ್ಸ್. ಕೆ ಅಂದ್ರೆ ಕಾನ್ಸ್ಟೆಂಟ್ ಝೆಡ್ ಸ್ಕ್ವೇರ್ ಐತಿ ಇಂಟು ಎಕ್ಸ್ ಓಕೆನಾ? ಆಮೇಲೆ ಲಿಮಿಟ್ ಇರುತ್ತಲ್ಲ ಮೈನಸ್ ಎ ಟು ಎ ಅದನ್ನ ಇಲ್ಲಿ ಬ್ರಾಕೆಟ್ ಅಲ್ಲಿ ಹಾಕಿರ್ದ ಮೈನಸ್ ಎ ಟು ಎ ಅಂತ ಹಾಕಬೇಕು. ಉಳ್ಕಿದ್ದೇನು ಡಿ ವೈ ಡಿ ಝೆಡ್ ಆಸ್ ಇಟ್ ಈಸ್ ಬರಿತೀವಿ, ಇವೆರಡು ಇಂಟಿಗ್ರೇಷನ್ ಇಲ್ಲಿ ಬರಿತೀವಿ. ಮುಗೀತಾ? ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇಲ್ಲೆಲ್ಲಿ ಎಕ್ಸ್ ಇಂದ ಇಂಟಿಗ್ರೇಷನ್ ಮಾಡಿದ್ದೀವಾ, ಇಲ್ಲಿ ಎಲ್ಲೆಲ್ಲಿ ಎಕ್ಸ್ ಐತಲ್ಲ ಅಲ್ಲಿ ಅಪ್ಪರ್ ಲಿಮಿಟ್ ಹಾಕ್ಬೇಕು ಮೈನಸ್ ಲೋಯರ್ ಲಿಮಿಟ್ ಓಕೆನಾ? ಅಂದ್ರೆ ಇಲ್ಲಿ ಎಕ್ಸ್ ಐತೆ ಎಕ್ಸ್ ಕ್ಯೂಬ್ ಐತಾ, ಅಲ್ಲಿ ಎ ಹಾಕ್ತೀರಾ. ಇಲ್ಲಿ ಫಸ್ಟ್ ಮೇಲೆ ಇರುತ್ತಲ್ಲ ಅದನ್ನ ಹಾಕ್ತೀರಾ, ಎ ಎಲ್ಲಿ ಐತಿ ಎಕ್ಸ್ ಎಲ್ಲಿ ಐತೆ ಆ ಜಾಗದಾಗ ಎ ಹಾಕ್ತೀರಾ. ಮೈನಸ್ ಲೋಯರ್ ಲಿಮಿಟ್ ಏನೈತೆ ಮೈನಸ್ ಎನ ಇಲ್ಲಿ ಎಲ್ಲ ಕಡೆ ಎಕ್ಸ್ ಎಲ್ಲೆಲ್ಲಿ ಐತಿ ಅಲ್ಲಿ ಹಾಕ್ತಾ ಹೋಗ್ತೀವಿ ಓಕೆನಾ? ಡಿ ವೈ ಇಂಟು ಡಿ ಝೆಡ್ ಅಂತ ಬರಿತೀವಿ ಓಕೆನಾ? ನೆಕ್ಸ್ಟ್ ಏನು ಮಾಡ್ತೀವಿ ಎ ಕ್ಯೂಬ್ ಬೈ 3 ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ ಎ ಕ್ಯೂಬ್ ಬೈ 3 ಇಲ್ಲಿ ಎ ಕ್ಯೂಬ್ ಬೈ ಇರುತ್ತಲ್ಲ ಅವು ಒಂದು ಕಡೆ ಬರ್ಕೊಂತೀನಿ. ಆಮೇಲೆ ಎ ವೈ ಸ್ಕ್ವೇರ್ ಇರುತ್ತಲ್ಲ ಆ ಥರದ್ದು ಒಂದು ಕಡೆ ಬರ್ಕೊಂತೀನಿ, ಎ ಝೆಡ್ ಸ್ಕ್ವೇರ್ ಅನ್ನೋದನ್ನ ಒಂದು ಕಡೆ ಬರ್ಕೊಂತೀನಿ. ಅರ್ಥ ಆಯ್ತಾ? ಇಲ್ಲಿ ಎ ಕ್ಯೂಬ್ ಬೈ 3 ಅಂತ ಇದೆ, ಎ ಕ್ಯೂಬ್ ಬೈ 3 ಬರ್ಕೊಂತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಎ ಹೋಲ್ ಕ್ಯೂಬ್ ಏನಾಗತ್ತೆ ಮೈನಸ್ ಎನೇ ಆಕತಿ ಓಕೆನಾ? ಆಮೇಲೆ ಮೈನಸ್ ಎ ಹೋಲ್ ಕ್ಯೂಬ್ ಏನಂದ್ರೆ ಇಲ್ಲಿ ಪವರ್ 3 ಅಂದ್ರೆ ಆಡ್ ನಂಬರ್ ಇತ್ತಂದ್ರೆ ಮೈನಸ್ ಎ ಉಳಿತೈತಿ, ಸ್ಕ್ವೇರ್ ಇತ್ತಂದ್ರೆ ಪ್ಲಸ್ ಆಗುತ್ತೆ ಓಕೆನಾ? ಆಮೇಲೆ ಇಲ್ಲಿ ಮೈನಸ್ ಆಗತ್ತಾ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗತ್ತೆ. ಎ ಇಲ್ಲಿ ಬರ್ತೈತೆ ಓಕೆನಾ? ಪ್ಲಸ್ ಎ ವೈ ಸ್ಕ್ವೇರ್ ಹಂಗೆ ಇಟ್ಟೀನಿ. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಎ ವೈ ಸ್ಕ್ವೇರ್ ಬರ್ಕೊಂತೀನಿ. ಪ್ಲಸ್ ಎ ಝೆಡ್ ಸ್ಕ್ವೇರ್ ಹಂಗೆ ಬರ್ಕೊಂಡು ಮೈನಸ್ ಇಂಟು ಮೈನಸ್ ಪ್ಲಸ್ ಎ ಝೆಡ್ ಸ್ಕ್ವೇರ್ ಬರ್ಕೊಂಡಿನಿ. ಇವೆರಡರಿಂದ ಇದು ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಏನಾಗುತ್ತೆ ಅವಾಗ 2a³ ಬೈ 3 ಆಗುತ್ತೆ. ಪ್ಲಸ್ ಎ ವೈ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಅನ್ನೋದು 2ay ಸ್ಕ್ವೇರ್ ಎಲ್ಲದು 2 ಆಗುತ್ತೆ. ಇವಷ್ಟರಿಂದ ಏನು ಕಾಮನ್ ತೆಗಿಬೋದು, 2a ತೆಗಿಬೋದು ಎಲ್ಲದರಿಂದ. ನಾನು 2a ತೆಗಿತೀನಿ. ಅವಾಗ ಏನಾಗುತ್ತೆ ಇಲ್ಲಿ ಎ ಬೈ ಎ ಸ್ಕ್ವೇರ್ ಬೈ 3 ಉಳಿತೈತಿ. ಪ್ಲಸ್
ಇಲ್ಲಿ ವೈ ಸ್ಕ್ವೇರ್ ಉಳಿತೈತಿ, ಇಲ್ಲಿ ಝೆಡ್ ಸ್ಕ್ವೇರ್ ಉಳಿತೈತಿ, ಇಂಟು ಡಿ ವೈ ಡಿ ಝೆಡ್ ಮತ್ತೆ ಇವೆರಡು ಇಂಟಿಗ್ರೇಷನ್ ಹಂಗೆ ಉಳಿತೈತಿ. ಓಕೆನಾ. ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ, ಈಗ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀವಿ, ಇದನ್ನಿರುತ್ತಲ್ಲ ಇದನ್ನು ವೈ ವಿತ್ ರೆಸ್ಪೆಕ್ಟ್ ಟು ಮಾಡ್ತೀವಿ. ಈಗ ಎ ಸ್ಕ್ವೇರ್ ಬೈ 3 ಇದರಲ್ಲಿ ವೈ ಆದ್ರೆ ವೈ ಏನಾರ ಟರ್ಮ್ ಇದೆನಾ? ಇಲ್ಲ. ಅದಕ್ಕೆ ಏನಾಗತ್ತೆ, ಇದು ಕಾನ್ಸ್ಟೆಂಟ್ ಇಂದ ಇಂಟಿಗ್ರೇಷನ್ ಏನಾಗತ್ತೆ, ವಿತ್ ರೆಸ್ಪೆಕ್ಟ್ ಟು ಡಿ ವೈ ವೈ ಆಕತ್ತೆ, ಕಾನ್ಸ್ಟೆಂಟ್ ಜೊತೆಗೆ ವೈ ಇಂಟು ಮಾಡ್ತೀವಿ. ಓಕೆನಾ. ಪ್ಲಸ್ ವೈ ಸ್ಕ್ವೇರ್ ಐತಿ, ವೈ ಸ್ಕ್ವೇರ್ ಇಂದ ಇಂಟಿಗ್ರೇಷನ್ ಏನು, ವೈ ಕ್ಯೂಬ್ ಬೈ 3. ಓಕೆನಾ. ಪ್ಲಸ್ ಈಗ ಇಲ್ಲಿ ಕಾನ್ಸ್ಟೆಂಟ್ ಐತಿ ಅಂದ್ರೆ ವೈ ಏನು ಇಲ್ಲ ಝೆಡ್ ಜೊತೆಗೆ. ಓಕೆ, ಅದಕ್ಕೆ ಕಾನ್ಸ್ಟೆಂಟ್ ಆಕತಿ. ಝೆಡ್ ಸ್ಕ್ವೇರ್ ಜೊತೆಗೆ ವೈ ಬರಿತೀವಿ. ಓಕೆನಾ. ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರೇಷನ್ ಮಾಡಿದಾಗ ಲಿಮಿಟ್ ಹಾಕ್ತೀವಿ, -b ಟು b ಹಾಕ್ತೀವಿ, ಇಂಟು ಡಿ ಸೆಟ್ ಆಸ್ ಇಟ್ ಈಸ್, ಇದನ್ನ ಆಸ್ ಇಟ್ ಈಸ್ ಬರ್ಕೊಂತೀವಿ. ಓಕೆನಾ. ಇಲ್ಲಿ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಹಾಕ್ತೀವಿ ಮತ್ತೆ. ಓಕೆನಾ. ನೆಕ್ಸ್ಟ್ ಅದೇ ಮೈನಸ್ ಇಂಟು ಮೈನಸ್ ಇಲ್ಲಿ ಹಾಕಂತ ಹೋದಾಗ ಸೇಮ್ ಟರ್ಮ್ ಮಾಡೋದು ಒಂದ್ ಕಡೆ ಬರ್ಕೊಂತೀವಿ. ಮತ್ತು ಇದರಲ್ಲಿಂದ ಏನು ಕಾಮನ್ ತೆಗಿತೀವಿ, 2b ಹೊರಗೆ ತೆಗಿತೀವಿ. 2b ಹೊರಗೆ ತೆಗೆದಾಗ ಎ ಸ್ಕ್ವೇರ್ ಬೈ 3 ಬಿ ಸ್ಕ್ವೇರ್ ಬೈ 3 ಝೆಡ್ ಸ್ಕ್ವೇರ್ ಅಂತ ಉಳಿತೈತೆ. ಓಕೆನಾ. ಆಮೇಲೆ ಡಿ ಝೆಡ್ ಆಸ್ ಇಟ್ ಈಸ್ ಬರ್ಕೊಂತೀವಿ, ಇದು ಕಾಟ್ ಹಾಕಿರೋದು ಅದು ಎಲ್ಲ. ಇದಾದ್ಮೇಲೆ ಈಗ -c ಟು c ಇವನ್ನ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಝೆಡ್. ಓಕೆನಾ. ಎ ಸ್ಕ್ವೇರ್ ಬೈ 3 ಇದಕ್ಕೆ ಇದ್ರ ಇಂಟಿಗ್ರೇಷನ್ ಏನು ವಿತ್ ರೆಸ್ಪೆಕ್ಟ್ ಟು ಝೆಡ್ ಏನು ಬರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಕಾನ್ಸ್ಟೆಂಟ್ ಇಂಟು ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ಡಿ ಝೆಡ್ ಏನಾಗುತ್ತೆ, ಝೆಡ್ ಆಗುತ್ತೆ. ಕಾನ್ಸ್ಟೆಂಟ್ ಜೊತೆಗೆ ಝೆಡ್ ಆಡ್ ಮಾಡ್ತೀವಿ, ವಿತ್ ರೆಸ್ಪೆಕ್ಟ್ ಏನು ಮಾಡ್ತಿರ್ತೀವಿ ಅದನ್ನೇ ಬರೀಬೇಕು. ಪ್ಲಸ್ ಬಿ ಸ್ಕ್ವೇರ್ ಬೈ 3 ಬಿ ಸ್ಕ್ವೇರ್ ಬೈ 3 ಕಾನ್ಸ್ಟೆಂಟ್. ಓಕೆನಾ. ಕಾನ್ಸ್ಟೆಂಟ್ ಇಂಟು ಡಿಫ್ರೆಂಟ್ ಇಂಟಿಗ್ರೇಷನ್ ಆಫ್ ಡಿ ಝೆಡ್ ಏನಾಕತ್ತೀವಿ, ಝೆಡ್ ಅಂತ ಬರುತ್ತೆ. ಓಕೆ. ಪ್ಲಸ್ ಈಗ ಝೆಡ್ ಸ್ಕ್ವೇರ್ ಇನ್ ಇಂಟಿಗ್ರೇಷನ್ ಏನು, ಝೆಡ್ ಕ್ಯೂಬ್ ಬೈ 3. ಓಕೆನಾ. -c ಟು c ಅಂತ ಹಾಕ್ತೀವಿ. -c ಟು c ಅಪ್ಪರ್ ಲಿಮಿಟ್ ಲೋಯರ್ ಲಿಮಿಟ್ ಹಾಕ್ತೀವಿ, ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್. ಈಗ ಅಂದ್ರೆ ಝೆಡ್ ಜಾಗದಾಗೆ ಸಿ ಹಾಕ್ತೀವಿ, ಯಾಕಂದ್ರೆ ವಿತ್ ರೆಸ್ಪೆಕ್ಟ್ ಟು ಝೆಡ್ ಮಾಡಿರೋದು ನಾವು. ಓಕೆನಾ. ಹಾಕ್ತೀವಿ. ಅವಾಗ ಏನಾಗುತ್ತೆ, ಸೇಮ್ ಟರ್ಮ್ ಇರೋದು ಒಂದ್ ಕಡೆ ಬರ್ಕೊಂತೀವಿ, ಹಂಗ್ ಮಾಡ್ತೀವಿ. ಇಲ್ಲಿಂದ ಮತ್ತೆ ಏನ್ ತೆಗಿಬೋದು, 2c ಕಾಮನ್ ತೆಗಿಬೋದು. ಓಕೆನಾ. ಇವೆಲ್ಲ ಇಂಟಿಗ್ರೇಷನ್ ನೀಟಾಗಿ ಇವನ್ನೆಲ್ಲ ಹಾಕಂತ ಹೋಗ್ಬೇಕಿತ್ತು, ಬ್ರಾಕೆಟ್ ಲಿಮಿಟ್ ಎಲ್ಲ ಹಾಕಂತ ಹೋಗ್ಬೇಕು. ಓಕೆನಾ. ಏನು ಉಳಿತೈತಿ, ಎ ಸ್ಕ್ವೇರ್ ಬೈ 3 ಬಿ ಸ್ಕ್ವೇರ್ ಬೈ 3 ಪ್ಲಸ್ ಸಿ ಸ್ಕ್ವೇರ್ ಬೈ 3. ಓಕೆನಾ. ಇಲ್ಲಿ ನೋಡ್ರಿ 2ab ಐತಿ, 2 4 8 abc, ಎ ಕ್ಯೂಬ್ ಎ ಸ್ಕ್ವೇರ್ ಬೈ 3 ಪ್ಲಸ್ ಬಿ ಸ್ಕ್ವೇರ್ ಬೈ 3 ಪ್ಲಸ್ ಸಿ ಸ್ಕ್ವೇರ್ ಬೈ 3 ಅಂತ ಉಳಿಯುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್ ಏನು, -1 to 1 ಇಂಟಿಗ್ರೇಷನ್ ಆಫ್ -1 to 1 0 to z ಎಕ್ಸ್ ಮೈನಸ್ ಝೆಡ್ ಎಕ್ಸ್ ಪ್ಲಸ್ ಝೆಡ್ ಅಂತ. ಓಕೆನಾ. ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇದನ್ನ ವಿತ್ ರೆಸ್ಪೆಕ್ಟ್ ಏನ್ ಮಾಡ್ಬೇಕು, ವೈ ಮಾಡ್ಬೇಕು. ಅಕಸ್ಮಾತ್ ಇಲ್ಲಿ ಏನು ಕೊಟ್ಟಿಲ್ಲ ಅಂದ್ರೆ ಇಲ್ಲಿ ನೋಡ್ರಿ ಎಕ್ಸ್ ಝೆಡ್ ಐತಿ, ವೈ ಇಲ್ಲ, ಹಂಗಾಗಿ ಇದು ವಿತ್ ರೆಸ್ಪೆಕ್ಟ್ ಫಸ್ಟ್ ವೈ ಮಾಡ್ಕೋಬೇಕು, ಇಲ್ಲಿ ಲಿಮಿಟ್ ನೋಡ್ಕಂತ. ಓಕೆನಾ. ನೆಕ್ಸ್ಟ್ ಏನಿದೆ, ಇಲ್ಲಿ ಝೆಡ್ ಇದೆ, ಇಲ್ಲಿ ವೈ ಆದ್ಮೇಲೆ ನಾವು ಇಲ್ಲಿ ಎಕ್ಸ್ ಅಂತ ತೆಗಿತೀವಿ, ಆಮೇಲೆ ಇಲ್ಲಿ ಝೆಡ್ ಅಂತ ತೆಗಿತೀವಿ, ಡಿ ವೈ ಡಿ ಎಕ್ಸ್ ಡಿ ಝೆಡ್. ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದ್ರೆ ಮಾಡ್ರಿ, ಒಂದ್ಸತಿ ಚೆಕ್ ಮಾಡ್ಬೇಕಂದ್ರೆ ಇಲ್ಲಿ ಇದಾದ್ಮೇಲೆ ಇದು ಆಗಿದೆ, ಅವರು ಕೊಟ್ಟಿದ್ದಾರೆ. ಓಕೆನಾ. ನೀವೇನ್ ತಲೆ ಕೆಡ್ಸ್ಕೊಬೇಡಿ, ಡಿ ವೈ ಡಿ ಎಕ್ಸ್ ಡಿ ಝೆಡ್ ಅಂತಾನೆ. ಓಕೆನಾ. ಡಿ ವೈ ಡಿ ಎಕ್ಸ್ ಡಿ ಝೆಡ್. ಓಕೆನಾ. ಇದೇನಿಲ್ಲ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ತೀವಿ ಫಸ್ಟ್. ಈಗ ನೋಡ್ರಿ ಎಕ್ಸ್ ಅಂದ್ರೆ ಕಾನ್ಸ್ಟೆಂಟ್, ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬೇಕಾದ್ರೆ ಎಕ್ಸ್ ಕಾನ್ಸ್ಟೆಂಟ್, ಅದ್ರ ಜೊತೆಗೆ ವೈ ಇಂಟು ಮಾಡ್ತೀವಿ, ಕೆ ಅಂತ ಹೇಳಿದ್ನಲ್ಲ ನಮಗೆ. ಕಾನ್ಸ್ಟೆಂಟ್ ಇಂಟು ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡಿದ್ರೆ ಕೆ ಎಕ್ಸ್ ಆಗುತ್ತೆ, ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ಕೆ ವೈ ಆಗುತ್ತೆ. ಕಾನ್ಸ್ಟೆಂಟ್ ಅಂದ್ರೆ ಏನ್ ಬೇಕೋ ಅದಾಗಿರ್ಬೋದು. ಓಕೆನಾ. ಅವಾಗ ಕೆ ಎಕ್ಸ್ ವೈ ವೈ ಇಂದ ಇಂಟಿಗ್ರೇಷನ್ ಏನು, ವೈ ಅಂತ ಅಂದ್ರೆ ವೈ ಪವರ್ 1. ವೈ ಅಂದ್ರೆ ಬರೀ ವೈ ಪವರ್ 1 ಅಂದ್ರೆ ಇಂಟಿಗ್ರೇಷನ್ ಏನು, ವೈ ಪವರ್ ಎನ್ ಎಕ್ಸ್ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1. ವೈ ಪವರ್ ಆದ್ರೆ ವೈ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1, ಅವಾಗ 2 ಆಗುತ್ತೆ. ಓಕೆನಾ. ವೈ ಸ್ಕ್ವೇರ್ ಬೈ 2 ಪ್ಲಸ್ ಇದು ಕಾನ್ಸ್ಟೆಂಟ್ ಝೆಡ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬೇಕಾರೆ ಇದ್ರ ಜೊತೆ ವೈ ಇರಲ್ಲ, ಅದಕ್ಕೆ ಕಾನ್ಸ್ಟೆಂಟ್ ಆಗುತ್ತೆ, ಝೆಡ್ ವೈ ಆಗುತ್ತೆ. ಅಪ್ಪರ್ ಲಿಮಿಟ್ ಏನೈತಿ ಎಕ್ಸ್ ಪ್ಲಸ್ ಝೆಡ್, ಲೋಯರ್ ಲಿಮಿಟ್ ಏನೈತಿ ಎಕ್ಸ್ ಮೈನಸ್ ಝೆಡ್ ಬರ್ಕೊಂತೀವಿ, ಆಸ್ ಇಟ್ ಇಸ್ ಡಿ ಎಕ್ಸ್ ಡಿ ಝೆಡ್, ಇದ್ರಲ್ಲಿ ಇಂಟಿಗ್ರೇಷನ್ ಹಂಗೆ ಬರ್ಕೊಂತೀವಿ. ಈಗ ನಾವು ಎಲ್ಲಿ ಯಾವ್ದು ಮಾಡಿರೋದು, ವಿತ್ ರೆಸ್ಪೆಕ್ಟ್ ಟು ವೈ ತಾನೆ, ವೈ ಜಾಗದಕ್ಕೆ ನಾವು ಎಕ್ಸ್ ಪ್ಲಸ್ ಝೆಡ್ ಹಾಕಂತ ಹೋಗ್ತೀವಿ. ಓಕೆನಾ. ಎಕ್ಸ್ ಪ್ಲಸ್ ಝೆಡ್ ಮೈನಸ್ ಮತ್ತು ವೈಗೆ ಲೋಯರ್ ಲಿಮಿಟ್ ಏನು ಎಕ್ಸ್ ಮೈನಸ್ ಝೆಡ್ ಹಾಕಂತ ಹೋಗ್ತೀವಿ. ಓಕೆನಾ. ನೆಕ್ಸ್ಟ್ ಏನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಬರ್ಕೊಂಡು ಎಕ್ಸ್ ಇಂಟು ಝೆಡ್ ಎಕ್ಸ್, ಆಮೇಲೆ ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ತೀವಿ.
ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಡಿವೈಡೆಡ್ ಬೈ 2 ಆಯ್ತಾ, ಎಲ್ಲದಕ್ಕೂ ಡಿವೈಡೆಡ್ ಬೈ 2 ಮಾಡ್ತಾ ಅಂತ ಹೋಗ್ತೀವಿ. ಮತ್ತೆ ಇಲ್ಲಿ ನೋಡ್ರಿ, ಇಲ್ಲಿ z ಇಂಟು ಎಕ್ಸ್ ಝೆಡ್ ಎಕ್ಸ್ ಝೆಡ್ ಪ್ಲಸ್ ಬರ್ದು z ಇಂಟು ಝೆಡ್ ಸ್ಕ್ವೇರ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಮೈನಸ್ ಅಂತ ಬರ್ಕೊಂಡು ಇಲ್ಲಿದೆ ಅಲ್ಲ ಅಷ್ಟು ಟರ್ಮ್ ಎಕ್ಸ್ ಇಂಟು ಎಕ್ಸ್ ಆ ಥರ ಬರ್ಕೊ, ಇದು ಫುಲ್ ಇದೇ ಸಪ್ರೇಟ್ ಟರ್ಮ್ ಮಾಡಿ ಆಮೇಲೆ ಮೈನಸ್ ಅಷ್ಟು ಒಳಗಿಂದ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಓಕೆನಾ. ನಮಗೆ ಆನ್ಸರ್ ಎಷ್ಟು ಬರ್ತೈತಿ, 4zx ಪ್ಲಸ್ 2z² ಡಾಟ್ ಡಿ ಎಕ್ಸ್ ಡಿ ವೈ ಆಸ್ ಇಟ್ ಈಸ್ ಬರ್ಕೊಂತೀವಿ. ಓಕೆನಾ. ನೆಕ್ಸ್ಟ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಮಾಡ್ತೀವಿ ಇಂಟಿಗ್ರೇಷನ್. ಅವಾಗ ಇದು ಇಂಟಿಗ್ರೇಷನ್ ಹೋಗಿ ಇಲ್ಲಿ ಲಿಮಿಟ್ ಹೋಗಿ ಈ ತರ ಬ್ರಾಕೆಟ್ ಇಂದ 0 to z ಅಂತ ಬರ್ತೈತಿ. ಓಕೆನಾ. 4x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, 4z ಕಾನ್ಸ್ಟೆಂಟಾ, ಎಕ್ಸ್ ಜೊತೆಗೆ ಏನೈತಿ 4z, ಅದಕ್ಕೆ ಸೈಡಿಗೆ ಬರ್ಕಂತೀವಿ. ಎಕ್ಸ್ ಇಂದ ಇಂಟಿಗ್ರೇಷನ್ ಏನು, x²/2 ಬರ್ಕಂತೀನಿ ಪ್ಲಸ್ 2z² ಅಂತ ಐತಿ, ಇದು ಕಾನ್ಸ್ಟೆಂಟ್ ಎಕ್ಸ್ ಇಲ್ಲ, ಅದಕ್ಕೆ ಏನಾಗುತ್ತೆ 2z² x ಅಂತ ಬರ್ಕಂತೀವಿ. ಈಗ ಏನದು 0 to z, ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಹಾಕ್ತಿವಿ. ಓಕೆನಾ. ಝೆಡ್ ಇರೋ ಈಗ ಎಲ್ಲಿ ಏನ್ ಮಾಡಿರೋದು ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿರೋದು ತಾನೆ, ಎಕ್ಸ್ ಜಾಗಕ್ಕೆ z ಹಾಕ್ತಿವಿ. ಓಕೆನಾ. ಇಲ್ಲಿ z ಹಾಕ್ತಿವಿ, ಇಲ್ಲೂ z ಹಾಕ್ತಿವಿ. ಓಕೆನಾ. ಅವಾಗ ಏನಾಕತಿ z² ಇಂಟು z³ ಅಂತ ಬರ್ತಿದ್ದೀನಿ ಡೈರೆಕ್ಟ್. ಓಕೆನಾ. ಇಲ್ಲಿ 4z ಇಂಟು z ಅನ್ನು z² ಅಂತ, ಅಂದ್ರೆ ಎಕ್ಸ್ ಜಾಗದಾಗ z ಹಾಕ್ಬೇಕು, ಅವಾಗ z² ಹಾಕತಿ. ಮೈನಸ್ ಇಲ್ಲಿ 0 ಹಾಕ್ಬೇಕು. ಓಕೆನಾ. ಮೈನಸ್ ಲೋಯರ್ ಲಿಮಿಟ್ ಮಾಡಿಲ್ಲ, ಅದು ನೀವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಮಾಡ್ರಿ. ಮೈನಸ್ ಇಲ್ಲಿ 0 ಹಾಕ್ಬೇಕು, ಅವಾಗ ಇದು ಹೋಲ್ 0 ಆಗತ್ತೆ, ಅದಕ್ಕೆ ಬರ್ದಿಲ್ಲ. ಓಕೆನಾ. dz ಆಸ್ ಇಟ್ ಇಸ್ ಬರ್ಕೊಂತೀನಿ. 2 1s ಇಲ್ಲಿ 2 ಹಂಗೆ ಬರ್ಕೊಡ್ರಿ ಇನ್ನೊಂದ್ಸತಿ. ಈ ತರ ಬರ್ದಾದ್ಮೇಲೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಓಕೆನಾ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಆದ್ರೂ ಮಾಡ್ರಿ. 2 2s 4 ಡಿವೈಡೆಡ್ ಬೈ 2 ಮಾಡ್ರಿ. ಅವಾಗ ಏನಾಕತಿ 4z³ ಪ್ಲಸ್ 4z³ 8z³ 2 ಆಕತಿ. ಅವಾಗ 2 1s 2 4s ಆದಾಗ ಏನು ಉಳಿತೈತಿ, ಬರೀ 4z³ ಡಾಟ್ dz ಉಳಿತೈತಿ. ಇದು ವಿತ್ ರೆಸ್ಪೆಕ್ಟ್ ಟು z ಮಾಡಿದಾಗ 4 ಕಾನ್ಸ್ಟೆಂಟ್ ಹಂಗೆ ಇಟ್ಕೊಂತೀನಿ. x³ ಇಂದು ಇಂಟಿಗ್ರೇಷನ್ ಏನು, x⁴/4 ಅವನ 4 1s 4 1s ಕ್ಯಾನ್ಸಲ್ ಆಗತ್ತೆ. x⁴ ಲಿಮಿಟ್ ಏನು -1 ಇಂದ 1, ಇಲ್ಲಿ z ಗೆ 1 ಹಾಕ್ರಿ, ಮೈನಸ್ ಆಫ್ z ಗೆ -1 ಹಾಕ್ರಿ, ಹೋಲ್ ಪವರ್ 4. ಓಕೆನಾ. ಇಲ್ಲಿ 4 ಕ್ಯಾನ್ಸಲ್ ಅಂತ ಬರೀ 4 ಇರುತ್ತೆ, ಅಂದ್ರೆ z ಗೆ 1 ಯಾಕೆ, ಅವಾಗ 1/4 ಮೈನಸ್ ಲೋಯರ್ ಲಿಮಿಟ್ 1, ಅವಾಗ -4 ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ. 1 - 1 ಏನಾಗುತ್ತೆ, 0 ಆಗುತ್ತೆ. ಇದೇ ಆನ್ಸರ್. ಇದಿಷ್ಟು ಟಾಪಿಕ್ ನಾನು ಬಿಟ್ಟಿದ್ದೆ ಹೇಳಿದ್ದೀನಿ. ನೆಕ್ಸ್ಟ್ ಏನಂತಂದ್ರೆ, ಇದು ಹಳೆ ವಿಡಿಯೋದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಮೇಲೆ ಇದೊಂದು ಇಂಪಾರ್ಟೆಂಟ್, ಇದಿಷ್ಟು ಕಲ್ತ್ರೆ ಮತ್ತೆ ಅವಶ್ಯಕತೆ ಇಲ್ಲ ಬೇರೆ ನೋಡುದು. ನೆಕ್ಸ್ಟ್ ಇದು ಥೇರಮ್. ಓಕೆನಾ. ಈಗ ಥೇರಮ್ ತುಂಬಾ ಇಂಪಾರ್ಟೆಂಟ್, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವೆರಡು ಥೇರಮ್ ಒಳಗೆ ಪಕ್ಕ ಒಂದು ಕೊಡ್ತಾರೆ. ಓಕೆ, ಥ್ಯಾಂಕ್ ಯು.